ನಮಸ್ಕಾರ ಎಲ್ರಿಗೂ ಸಹ. ಸೊ ಯಾರಾದರೂ ಹೊಸ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಒಂದು ಎಪಿಸೋಡಲ್ಲಿ ನೋಡಿದ್ರಿ, ಒಂದು ಮುಖಕ್ಕೆ ಮಸಿ ಬಳುವಾಗ ಅಶ್ವಿನಿ ಹಾಗೂ ರಕ್ಷಿತ್ ಅವರ ಮಧ್ಯೆ ಒಂದು ನಡೆದ ವಾಗ್ವಾದದಲ್ಲಿ ಅಶ್ವಿನಿ ಅವರು ಹೇಳ್ತಾರೆ, ನನ್ನ ಏಜಿನಲ್ಲಿ, ನನಗೆ ಈಗ 39-40 ವರ್ಷದಲ್ಲಿ ನೀನು 100 ಫಿಲ್ಮ್ ಮಾಡಿ ಈ ಏಜಿಗೆ ನೀನು ಸಾಧನೆ ಮಾಡಿ ತೋರಿಸು, ನಾನು ಆಗ ನಿನಗೆ ಸಲಾಂ ಹೊಡಿತೀನಿ. ಅದು ಬಿಟ್ಟು ನಿನ್ನ ಹಾಗೆ ಯೂಟ್ಯೂಬ್ ಚಾನಲ್ ಯಾರು ಬೇಕಾದರೆ ಮಾಡ್ಬೋದು, ಯೂಟ್ಯೂಬಲ್ಲಿ ಯಾರು ಬೇಕಾದರೆ ವಿಡಿಯೋ ಮಾಡಿ ಹಾಕ್ಬೋದು ಅಂತ ಅಶ್ವಿನಿ ಅವರು ಹೇಳ್ತಾರೆ. ಆಗ ರಕ್ಷಿತ್ ಅವರು ಒಂದು ಪಾಯಿಂಟ್ ಹೇಳ್ತಾರೆ, ಸಿಟ್ಟು ಬಂತವರಿಗೆ. ಯೂಟ್ಯೂಬ್ ಚಾನಲ್ ಮಾಡೋದು, ಯೂಟ್ಯೂಬಲ್ಲಿ ವ್ಯೂಸ್ ಆಗೋದು ಅಷ್ಟು ಈಸಿದ ಮಾತೇ ಅಲ್ಲ, ಭಾರಿ ಒಂದು ಕಷ್ಟ. ಯೂಟ್ಯೂಬಲ್ಲಿ ಇದ್ದವರಿಗೆ ಗೊತ್ತದು ಯೂಟ್ಯೂಬಿನ ಕಷ್ಟ ಎಷ್ಟು ಅಂತ. ಸೊ ಆಗ ರಕ್ಷಿತ್ ಅವರು ಒಂದು ಮಾತು ಹೇಳ್ತಾರೆ, ಈ ಮನೆಯಲ್ಲಿ ನೀವು 40, 100, 150 ಮೂವಿ ಮಾಡಿದ್ರಲ್ಲ, ಅದು ವಿಷಯ ಅಲ್ಲ. ಈ ಮನೆಯಲ್ಲಿ ಯಾರು ಆಚೆ ಫಸ್ಟ್ ಹೋಗ್ತಾರೆ ಅಂತ ಹೇಳಿ ನಾನು ಸವಾಲಾಗ್ತೇನೆ. ನನ್ಕಿಂತ ಮೊದಲು ನೀವು ಈ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀರಿ, ಇದು ನನ್ನ ಚಾಲೆಂಜ್ ಅಂತ ಹೇಳಿ ರಕ್ಷಿತ ಒಂದು ಮಾತು ಹೇಳ್ತಾರೆ ಅಶ್ವಿನಿ ಗೌಡಗೆ. ಸೊ ಗೊತ್ತಾಯ್ತಾ, ಇದನ್ನು ನೋಡಿದ ಜನರಿಗೆ, ರಕ್ಷಿತನ ಅಭಿಮಾನಿಗಳಿಗೆ ಖುಷಿ ಆಯ್ತು, ಇದು ಚಾಲೆಂಜ್ ಅಂತ ಹೇಳಿ. ಸೊ ಮತ್ತೊಂದು ವಿಷಯ ಹೇಳ್ತಾರೆ, ನಾನು ಸೈಲೆಂಟ್ ಇದ್ದವರಿಗೆ ಪಾಪ ಹೇಳ್ತೀನಿ ನಾನು, ಅದೇ ನೀವು ಎದುರಿನವ ರಾಕ್ಷಸಿ ಆದ್ರೆ ನಾನು ಸಹ ರಾಕ್ಷಸಿ ಆಗ್ತೇನೆ ಅಂತ ಹೇಳಿ ರಕ್ಷಿತ ಒಂದು ಪಾಯಿಂಟ್ ಹೇಳ್ತಾರೆ. ಇದು ಸಹ ವ್ಯಾಲಿಡ್ ಪಾಯಿಂಟ್. ಇಲ್ಲಿ ವಿಷಯ ಇರೋದು ಈಗ ಬಿಗ್ ಬಾಸ್ನ ಟೀಮ್ ಅವರಿಗೆ, ಇವರಿಬ್ಬರದೊಂದು ಚಾಲೆಂಜ್ ಅಲ್ಲಿ ಮೊದಲು ಯಾರು ಹೋಗ್ತಾರೆ, ಅದೊಂದು ಈಗ ಒಂದು ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಒಂದು ಚಾಲೆಂಜ್ ಹಾಕಿದಾಗ ಆ ಚಾಲೆಂಜ್ ಅಲ್ಲಿ ಯಾರು ಸೋತ್ರ ಒಂದು ಅವಮಾನ, ಅರ್ಥ ಆಯ್ತಾ? ಈಗ ರಕ್ಷಿತಾ ಒಂದು ಚಾಲೆಂಜ್ ಹಾಕಿದ್ದಾಳೆ, ನಿನ್ಕಿಂತ ಮೊದಲು ನಾನು ಈ ಬಿಗ್ ಬಾಸ್ ಮನೆಯಿಂದ ಹೋಗಲ್ಲ, ನನ್ಕಿಂತ ಮುಂಚೆ ನೀನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀಯ ಅಂತ ಹೇಳಿ ಚಾಲೆಂಜ್ ಹಾಕಿದ್ರು ಅಶ್ವಿನಿ ಗೌಡಗೆ. ಬಟ್ ಇಲ್ಲಿ ನೋಡುವ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ, ಓ ಹೌದು ಮಾರೆ, ಯಾರು ಹೋಗ್ಬೋದು, ಇವರಿಬ್ಬರ ಮಧ್ಯದಲ್ಲಿ ಯಾರು ಫಸ್ಟ್ ಹೋಗ್ಬೋದು ಅಂತೇಳಿ ನಿಮ್ಗೊಂದು ತಲೆಯಲ್ಲಿ ಕ್ವಶನ್ ಬರ್ಬೋದು. ಈಗ ಒಂದು 3-4 ವಾರದಿಂದ ನೀವು ಕರೆಕ್ಟಾಗಿ ವೋಟಿಂಗ್ ಒಬ್ಸರ್ವ್ ಮಾಡ್ಕೊಂಡು ಹೋಗಿದ್ರೆ, ವೋಟಿಂಗ್ ಪ್ರಕಾರ ನೋಡುದಾದ್ರೆ ಉಂಟಲ್ಲ, ಅಶ್ವಿನಿ ಅವರು ಬೇಗನೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅಶ್ವಿನಿ ಅವರಿಗೆ ಓಟೇ ಬರಲಿಲ್ಲ ಒಂದು 3-4 ವಾರದಿಂದಂತೂ. ಒಂದೇ ಒಂದು ಓಟು ಬರಲಿಲ್ಲ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಓಟು, ಆದರೂ ಅಶ್ವಿನಿ ಅವರು ಸೇವ್ ಆಗ್ತಿದ್ದಾರೆ. ಬಟ್ ರಕ್ಷಿತನಿಗೆ ತುಂಬಾ ಜಾಸ್ತಿ ಓಟ್ ಬಂದಿದೆ ಇಲ್ಲಿವರೆಗೆ ನೋಡೋದಾದ್ರೆ, ವಾಟಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಅಶ್ವಿನಿ ಅವರು ಆಚೆ ಹೋಗ್ಬೇಕು. ಬಟ್ ಬಿಗ್ ಬಾಸ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ, ಬಿಗ್ ಬಾಸ್ನ ಒಂದು ಮೇಕರ್ ಆಗಿ, ನಾನೀಗ ಬಿಗ್ ಬಾಸ್ನ ಒಂದು ಮೇಕರ್ ಆಗಿದ್ರೆ, ನನಗೆ ಯಾರು ಫೂಟೇಜ್ ಜಾಸ್ತಿ ಕೊಡ್ತಾರೆ ಅವರನ್ನು ನಾನು ಇಟ್ಕೊಳ್ತೇನೆ, ಅರ್ಥ ಆಯ್ತಾ? ಯಾರು ಏನು ಮಾತಾಡಲ್ಲ, ಓಟ್ ಬರ್ತದೆ ಅವರಿಗೆ, ಬಟ್ ಏನು ಮಾತಾಡದಿದ್ರೆ ಅವರನ್ನು ನಾವು ಆಚೆ ಕಳಿಸ್ತೇವೆ, ಅರ್ಥ ಆಯ್ತಾ? ಹಾಗೆ. ಸೊ ನೀವು ಆ ಥರ ನೋಡೋದಾದ್ರೆ ಉಂಟಲ್ಲ, ಅಶ್ವಿನಿ ಅವರು ಭಯಂಕರ ಫುಟೇಜ್ ಕೊಡ್ತಿದ್ದಾರೆ. ಮತ್ತೆ ಇವರಿಗೆ ನೀವೊಂದು ವೀಕೆಂಡ್ ಅಲ್ಲಿ ಸಹ ನೋಡಿ, ಸುದೀಪ್ ಸರ್ ಅವರು ಬಂದು ಅಷ್ಟು ಅಶ್ವಿನಿಗೆ ತರಾಟೆ ಅಷ್ಟು ಬೈತಾ ಇಲ್ಲ. ಸೊ ಅಶ್ವಿನಿ ಅಂತ ಹೇಳಿದ್ರೆ, ಎಷ್ಟೇ ಅಶ್ವಿನಿ ತಪ್ಪು ಮಾಡಿದ್ರೆ ಅವರನ್ನು ಬೇರೆ ತರನೇ ಮಾಡಿ ತೋರಿಸ್ತಿದ್ದಾರೆ. ಅಂತ ಹೇಳಿದ್ರೆ ಅಶ್ವಿನಿ ಮಾಡಿದ ಸರಿ ತರ ನಮ್ಗೆ ಜನರಿಗೆ ಅನಿಸ್ತದೆ. ಬಟ್ ಬಿಗ್ ಬಾಸ್ ನ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ, ರಕ್ಷಿತ್ ಅವರು ಇನ್ನೊಂದು 2-3 ವಾರದಲ್ಲಿ ಏನೂ ಫುಟೇಜ್ ಕೊಡದಿದ್ರೆ, ಸೈಲೆಂಟ್ ಆಗಿದ್ರೆ, ಈಗ ಮಾಡುವವರಲ್ಲಿದ್ದಾರೆ ನೋಡಿ, ಅದೇ ತರ ಅಶ್ವಿನಿ, ಅದೇ ತರ ರಕ್ಷಿತ ಒಂದು ವೇಳೆ ಆ ತರ ಇದ್ರೆ, ರಕ್ಷಿತಗೆ ಎಷ್ಟೇ ವೋಟ್ ಬಂದ್ರು ಸಹ ರಕ್ಷಿತನನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಫಸ್ಟ್ ಕಳಿಸ್ತಾರೆ ಬಿಗ್ ಬಾಸ್ ಅವರು. ಬಿಗ್ ಬಾಸ್ ಅಲ್ಲಿ ಫೂಟೇಜ್ ಮೈನ್, ಓಟ್ಗಿಂತ ಜಾಸ್ತಿ ಫೂಟೇಜ್ ಮೈನ್, ಯಾರು ಫೂಟೇಜ್ ಕೊಡ್ತಾರೆ ಅವರನ್ನು ಇಟ್ಕೊಳ್ತಾರೆ. ಬಟ್ ಇವರಿಗೆ ಅದೇ, ಎಲ್ಲರೂ ಈಗ ಸುದೀಪ್ ಸರ್ ಏನಕ್ಕೆ ಬೈಯಲ್ಲ ಅಂತ ಹೇಳಿದ್ರೆ, ರೆಸ್ಪೆಕ್ಟ್ 100-150 ಮೂವಿ ಮಾಡಿದ್ರೆ ಅಂತ ಹೇಳಿ ಒಂದು ತಲೆಯಲ್ಲಿ ಇರುವುದು ಎಲ್ಲರಿಗೆ ಸಹ. ಎಷ್ಟೇ ರೆಸ್ಪೆಕ್ಟ್, ಎಲ್ಲರೂ ಈಕ್ವಲ್ ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ, ಸ್ಪರ್ಧಿಗಳು ಎಲ್ಲರೂ ಈಕ್ವಲ್. ಅಲ್ಲಿ ನಾನ್ ದೊಡ್ಡವ ನೀನ್ ಚಿಕ್ಕವ ಅಂತ ಕ್ವಶನ್ ಬರಲ್ಲ. ಬಟ್ ಇಲ್ಲಿ ನೀವು ಕರೆಕ್ಟ್ ಅಬ್ಸರ್ವ್ ಮಾಡೋದು, ನಿಮ್ಗೆ ವೋಟಿಂಗ್ ಪ್ರಕಾರ ನೋಡೋದಾದ್ರೆ ರಕ್ಷಿತ್ ಅವರಿಗೆ ಲಾಸ್ಟ್ ತನಕ ಸಹ ಫಿನಾಲೆ ಟಾಪ್ 2 ಹೋಗುವ ಸ್ಪರ್ಧಿ ರಕ್ಷಿತ. ವೋಟಿಂಗ್ ಪ್ರಕಾರ ನೋಡೋದಾದ್ರೆ ಟಾಪ್ 2ಗೆ ಗಿಲ್ಲಿ ಹಾಗೂ ರಕ್ಷಿತ. ಇವತ್ತಿನ ವೋಟಿಂಗ್ ಟ್ರೆಂಡ್ ನಾನು ನೋಡೋದಾದ್ರೆ ಗಿಲ್ಲಿ ಹಾಗೂ ರಕ್ಷಿತ ಇವರು ಟಾಪ್ 2ಗೆ ಬರ್ತಾರೆ. ಬಟ್ ಬಿಗ್ ಬಾಸ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿವರೆಗೆ ನೀವು ನೋಡ್ಕೊಂಡು ಬಂದಿದ್ರೆ, ಅಶ್ವಿನಿ ಅವರಿಗೆ ಓಟೇ ಬಂದಿಲ್ಲ, ಆದರೂ ಸೇವ್ ಆಗ್ತಿದ್ದಾರೆ. ಫಸ್ಟ್ ಅಲ್ಲಿ ಸೇವ್ ಆಗ್ತಾರೆ, ಕೆಲವೊಮ್ಮೆ ಸೆಕೆಂಡ್ ಅಲ್ಲಿ ಸೇವ್ ಆಗ್ತಾರೆ. ಇದನ್ನೆಲ್ಲ ನೋಡುವಾಗ ನಮಗೆ, ನೋಡುವ ವೀಕ್ಷಕರಿಗೆ ಅನಿಸ್ತದೆ, ಓ ಹಾಗಾದ್ರೆ ಅಶ್ವಿನಿ ಅವರೇ ಫೈನಲಿ ರಕ್ಷಿತನೇ ಫಸ್ಟ್ ಹೋಗ್ಬೋದು, ಅಶ್ವಿನಿ ಅವರು ಟಾಪ್ 5 ಅಲ್ಲಿ ಬರ್ತಾರೆ ಅಂತ ಹೇಳಿ ನಿಮ್ಮ ತಲೆಗೆ ಬರ್ಬೋದು. ಬಟ್ ಇದಕ್ಕೊಂದು ಏನು ವಿಷಯ ಅಂತ ಹೇಳಿದ್ರೆ, ರಕ್ಷಿತ್ ಅವರು ಈಗ ಹೇಗೆ ಆಟ ಆಡ್ತಿದ್ದಾರೆ ನೋಡಿ, ಅದೇ ತರ ಆಟ ಆಡಬೇಕು. ಒಂದು ಸ್ವಲ್ಪ ಫುಟೇಜ್ ಕೊಟ್ಟರು ಸಾಕು, ಏನು ಸೈಲೆಂಟ್ ಆಗದಿದ್ರೆ ಸಾಕು. ಈಗ ಮಾಳು ಇಲ್ಲ ಬೇರೆ ಸ್ಪರ್ಧಿಗಳ ತರ ಸೈಲೆಂಟ್ ಆದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತಾರೆ, ಎಷ್ಟೇ ಓಟು ಬರಲಿ. ಹಾಗಾಗಿ ಸೈಲೆಂಟ್ ಇರದೇ ಇದ್ರೆ,
ಸೈಲೆಂಟ್ ಆಗದೆ ಒಂದು ಸ್ವಲ್ಪ ಆದ್ರೂ ಬೇರೆ ಬರೀ ಜಗಳ ಅಂತ ಅಲ್ಲ, ಏನು ಕಾಮಿಡಿ ಬೇರೆ ಯಾವ ತರ ಆದ್ರೂ ಸಹ ಒಂದು ಸ್ವಲ್ಪ ಫುಟೇಜ್ ಕೊಟ್ರೆ ರಕ್ಷಿತಾ ಅವರು ಲಾಸ್ಟ್ ವರೆಗೆ ಇರ್ತಾರೆ, ಅಶ್ವಿನಿ ಅವರನ್ನು ಬೇಗನೆ ಮನೆಯಿಂದ ಆಚೆ ಕಳಿಸ್ತಾರೆ. ಸೊ ಈ ಇಬ್ಬರ ವಾದದಲ್ಲಿ ನಿಮ್ಮ ಪ್ರಕಾರ ನಿಮಗೆ ಯಾರು ಬೇಗ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಅಂತ ಹೇಳಿ ನೀವೊಂದು ಕಮೆಂಟ್ ಹಾಕಿ. ಸೊ ನೀವೊಂದು ಹಾಕುವ ಕಮೆಂಟ್ ನಮಗೆ ಒಂದು ಇನ್ಸ್ಪಿರೇಷನ್ ಆಗ್ತದೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಸೊ ಇವರಿಬ್ಬರಲ್ಲಿ ಮೊದಲು ಬಿಗ್ ಬಾಸ್ ಮನೆಯಿಂದ ಆಚೆ ಯಾರು ಬರಬೇಕು ಅಂತ ಹೇಳಿ ಕಮೆಂಟ್ ಹಾಕಿ. ಮತ್ತೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ಹೊಸ ವಿಡಿಯೋದೊಂದೇ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.